ಹೋಗಿದೆ. ಲಾಠಿ ಚಾರ್ಜ್ ಫೋಟೋಗಳಿರುವಂತಹ ಬ್ಯಾನರ್ ಜಪ್ತಿ ಮಾಡಲಾಗಿದೆ. ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ ನಡೆದಿರುವಂತಹ ಲಾಠಿ ಚಾರ್ಜ್ ಇದು. ಬೆಳಗಾವಿಯ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಅಳವಡಿಸಿರುವಂತಹ ಬ್ಯಾನರ್ ಕೂಡಲ ಸಂಗಮ ಶ್ರೀ ಧರಣಿ ಪಕ್ಕದ ಸ್ಥಳದಲ್ಲಿರುವಂತಹ ಬ್ಯಾನರ್ ಇದು. ಪೊಲೀಸರು ಹಾಗೆ ಪಂಚಮಸಾಲಿ ಮುಖಂಡರ ಮಧ್ಯೆ ದೊಡ್ಡ ಮಟ್ಟದ ವಾಗ್ವಾದ ನಡೆದು ಹೋಯಿತು. ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸರ್ಕಾರದ ವಿರುದ್ಧ. ಚೆನ್ನಮ್ಮ ನಾಡಲ್ಲೇ ಚೆನ್ನಮ್ಮನ ಮಕ್ಕಳ ರಕ್ತವನ್ನು ಹರಿದಿದೆ ಎಂಬಂತಹ ಹೆಸರಿನಡಿ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಆ ಫೋಟೋಸ್ ಅನ್ನು ಕೂಡ ನೋಡ್ತಾ ಇರಬಹುದು, ಜೊತೆಗೆ ಆ ಬ್ಯಾನರ್ ಅನ್ನು ಕೂಡ ನೋಡ್ತಾ ಇದ್ದೀರಾ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ರಂಜಿತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಪಂಚಮಸಾಲಿ ಹೋರಾಟ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ, ಜೊತೆಗೆ ಲಾಠಿ ಚಾರ್ಜ್ ಫೋಟೋಸ್ ಅನ್ನ ಹಿಡ್ಕೊಂಡು ದೊಡ್ಡ ಮಟ್ಟದ ಬ್ಯಾನರ್ ಅನ್ನ ಮಾಡಿ ಈಗ ದೊಡ್ಡ ಮಟ್ಟದ ಪ್ರತಿಭಟನೆ, ಒಂಥರ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ ನಿಕೇಶ್ ಕೊಠಾರಿ, ಈ ಪಂಚಮಸಾಲಿ 2A ಮೀಸಲಾತಿಗಾಗಿ ಹೋರಾಟದ ಕಿಚ್ಚು ಡಿಸೆಂಬರ್ 10ನೇ ತಾರೀಕು ಯಾವಾಗ ಕೊಂಡಸಕೊಪ್ಪದಲ್ಲಿ ಲಾಠಿ ಚಾರ್ಜ್ ಆಯಿತು, ಆ ನಂತರ ಬೇರೆ ಹಂತವನ್ನು ತಲುಪಿದೆ. ಅದರ ಮಾರನೇ ದಿನ ಅಂದರೆ ಮುಂದಿನ ಅವರ ಹೋರಾಟ ಹೆಂಗಿತ್ತು ಅಂತ ಹೇಳಿದರೆ ತಾಲೂಕು ಮಟ್ಟದಲ್ಲಿ ಹೋರಾಟ ಕೂಡ ಜೋರಾಗಿತ್ತು. ಇವರು ಹಿರೇಬಾಗೇವಾಡಿಯ ಟೋಲನ್ನು ತಡಿತಾರೆ, ಟೋಲನ್ನು ತಡೆದು ಆಕ್ರೋಶವನ್ನು ಹೊರಹಾಕ್ತಾರೆ. ತಾಲೂಕು ಮಟ್ಟದಲ್ಲಿ ಹೋರಾಟಗಳು ಜೋರಾಗುತ್ತೆ. ಇವತ್ತು ಅಂಬೇಡ್ಕರ್ ಗಾರ್ಡನ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಂಥ ಈ ಪಂಚಮಸಾಲಿ ಹೋರಾಟಗಾರರು ಡಿಸೆಂಬರ್ 10ನೇ ತಾರೀಕು ಆದಂಥ ಲಾಠಿ ಚಾರ್ಜ್ನಲ್ಲಿ ಸುಮಾರು 10 ಜನರಿಗೆ ಗಾಯಗಳಾಗಿತ್ತು, ತಲೆಗೆ ಪೆಟ್ಟಾಗಿತ್ತು, ಕೆಲವರಿಗೆ ಲಾಠಿ ಏಟಿನಿಂದಾಗಿ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆ ಎಲ್ಲ ಫೋಟೋಗಳನ್ನು ಬ್ಯಾನರ್ನಲ್ಲಿ ಅಂಟಿಸಿ ಚೆನ್ನಮ್ಮನ ನಾಡಿನಲ್ಲಿ ಚೆನ್ನಮ್ಮನ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂಥೇಳಿ ಬ್ಯಾನರ್ಗಳನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ನಿನ್ನೆನೇ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ರು. ಆದರೆ ನಿನ್ನೆ 10 ಪ್ರತಿಭಟನೆಗಳಿದ್ದದ್ರಿಂದಾಗಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಕಾರಣದಿಂದ ಅವರು ಇವತ್ತು ಅಂಬೇಡ್ಕರ್ ಗಾರ್ಡನ್ನಲ್ಲಿ ಅವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಪ್ರತಿಭಟನೆ ಮಾಡುವಂಥ ಸಮಯದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಈ ಎಲ್ಲ ಹೋರಾಟಗಾರರು ಕೂಡ ಇದ್ದರು. ಆ ಸಮಯದಲ್ಲಿ ಪ್ರತಿಭಟನೆ ಸಮಯದಲ್ಲಿ ಅವರು ತೋರಿಸಿದಂತಹ ಆ ಬ್ಯಾನರ್ನಲ್ಲಿ ಇದ್ದಂಥ ಫೋಟೋಗಳು ಮಾರ್ಕೆಟ್ ಠಾಣೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ, ಪಂಚಮಸಾಲಿ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಆಗ ಆ ಬ್ಯಾನರ್ಗಳನ್ನು ಕಿತ್ಕೊಂಡು ಹೋಗ್ತಾರೆ, ಅಲ್ಲಿದ್ದಂಥ ಪೊಲೀಸರು ಎಳೆದಾಕ್ತಾರೆ. ಆಗ ಅಲ್ಲೇ ಆ ಅಂಬೇಡ್ಕರ್ ಗಾರ್ಡನ್ನ ಎದುರುಗಡೆ ಇದ್ದಂಥ ರಸ್ತೆ, ಅದು ಡಬಲ್ ರೋಡ್, ಆ ರೋಡನ್ನು ತಡೆಯೋ ಪ್ರಯತ್ನ ಆಗುತ್ತೆ. ಆಗ ಪೊಲೀಸರು ಮತ್ತು ಅವರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಆ ಮೂಲಕ ಪ್ರತಿ ತಾಲೂಕಲ್ಲೂ ಕೂಡ ಈ ರೀತಿಯಾಗಿ ಪಂಚಮಸಾಲಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಪಂಚಮಸಾಲಿ ವಿರೋಧಿ ಸರ್ಕಾರ ಅನ್ನೋದು ಅವರ ಆಕ್ರೋಶ ಆಗಿದೆ. ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ಅನ್ನೋದು ಅವರ ಬೇಡಿಕೆ ಆಗಿದೆ. ಮತ್ತು ಯಾರು ಮೊನ್ನೆ ಲಾಠಿ ಚಾರ್ಜ್ ಮಾಡಿದ್ರು ಆ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅನ್ನೋದು ಕೂಡ ಇವರ ಆಕ್ರೋಶ ಆಗಿದೆ. ಆ ಮೂಲಕ 2A ಮೀಸಲಾತಿಯನ್ನು ಪಡಿತೀನಿ ಅನ್ನೋದು ಜಯಮೃತ್ಯುಂಜಯ ಸ್ವಾಮೀಜಿಗಳ ಶಪಥ ಆಗಿದೆ. ಕೂಡಲ ಸಂಗಮ ಪೀಠಕ್ಕೆ ನಾನು ಹೋಗೋದಿಲ್ಲ,
2A ಮೀಸಲಾತಿ ನಮ್ಮ ಸಮುದಾಯದ ಜನರಿಗೆ ಕೊಡೋವರೆಗೂ ಕೂಡ ಕೂಡಲ ಸಂಗಮ ಪೀಠಕ್ಕೆ ನಾನು ಹೋಗೋದಿಲ್ಲ ಅಂತೇಳಿ ಶಪಥ ಮಾಡಿದ್ದಾರೆ. ಹಾಗಾಗಿ ಈ ಹೋರಾಟ ಪ್ರತಿದಿನವೂ ಕೂಡ ನಡೀತಾ ಇದೆ. ಇವತ್ತಿನ ಹೋರಾಟದ ಹೈಡ್ರಾಮವನ್ನು ನಾವು ಗಮನಿಸಿದರೆ ಆ ಬ್ಯಾನರ್ನಲ್ಲಿ ಫೋಟೋಗಳನ್ನು ಹಾಕ್ಕೊಂಡು, ಗಾಯವಾದವರ ಫೋಟೋಗಳನ್ನು ಹಾಕ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ತಮಗೆಷ್ಟು ನೋವಾಗಿದೆ, ಪಂಚಮಸಾಲಿಗಳಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ಸರ್ಕಾರಕ್ಕೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಡೆದಂಥ ಬೆಳವಣಿಗೆಯಲ್ಲಿ ಅಲ್ಲಿ ಏನೇನಾಯಿತು ಆ ಎಲ್ಲ ಬ್ಯಾನರ್ಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಮತ್ತು ಆ ಬ್ಯಾನರ್ಗಳನ್ನು ಕೊಡಬೇಕು ಅಂತೇಳಿ ರೋಡಿಗೆ ಬಂದಂಥ ಪಂಚಮಸಾಲಿಗಳನ್ನು ಅಲ್ಲಿ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಆಗಿದೆ. ಒಟ್ಟಾರೆ ಗಮನಿಸ್ತಾ ಹೋದರೆ 2A ಮೀಸಲಾತಿ ಕೊಡಲೇಬೇಕು ಈ ಸರ್ಕಾರ. ಸದನದ ಅಧಿವೇಶನ ಏನಿದೆಯಲ್ಲ, ಏನು ವಿಧಾನಮಂಡಲದ ಅಧಿವೇಶನ ಮುಗಿಯೋದ್ರೊಳಗಡೆ ನಮಗೆ ನೀವು ಮೀಸಲಾತಿ ವಿಚಾರವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕನ್ನೋದು ಪಂಚಮಸಾಲಿಗರ ಹೋರಾಟ ಆಗಿದೆ. ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗೆ. ಹೋಗಿದೆ ಲಾಠಿ ಚಾರ್ಜ್ ಫೋಟೋಗಳು ಇರುವಂತಹ ಬ್ಯಾನರ್ ಜಪ್ತಿ ಮಾಡಲಾಗಿದೆ. ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ ನಡೆದಿರುವಂತಹ ಲಾಠಿ ಚಾರ್ಜ್ ಇದು. ಬೆಳಗಾವಿಯ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಅಳವಡಿಸಿರುವಂತಹ ಬ್ಯಾನರ್, ಕೂಡಲ ಸಂಗಮ ಶ್ರೀ ಧರಣಿ ಪಕ್ಕದ ಸ್ಥಳದಲ್ಲಿರುವಂತಹ ಬ್ಯಾನರ್ ಇದು. ಪೊಲೀಸರು ಹಾಗೆ ಪಂಚಮಸಾಲಿ ಮುಖಂಡರ ಮಧ್ಯೆ ದೊಡ್ಡ ಮಟ್ಟದ ವಾಗ್ವಾದ ನಡೆದು ಹೋಯಿತು. ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸರ್ಕಾರದ ವಿರುದ್ಧ. ಚೆನ್ನಮ್ಮ ನಾಡಲ್ಲೇ ಚೆನ್ನಮ್ಮನ ಮಕ್ಕಳ ರಕ್ತವನ್ನು ಹರಿದಿದೆ ಎಂಬಂತಹ ಹೆಸರಿನಡಿ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಆ ಫೋಟೋಸ್ ಅನ್ನು ಕೂಡ ನೋಡ್ತಾ ಇರಬಹುದು, ಜೊತೆಗೆ ಆ ಬ್ಯಾನರ್ ಅನ್ನು ಕೂಡ ನೋಡ್ತಾ ಇದ್ದೀರಾ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ರಂಜಿತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಪಂಚಮಸಾಲಿ ಹೋರಾಟ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ, ಜೊತೆಗೆ ಲಾಠಿ ಚಾರ್ಜ್ ಫೋಟೋಸ್ ಅನ್ನ ಹಿಡ್ಕೊಂಡು ದೊಡ್ಡ ಮಟ್ಟದ ಬ್ಯಾನರ್ ಅನ್ನ ಮಾಡಿ ಈಗ ದೊಡ್ಡ ಮಟ್ಟದ ಪ್ರತಿಭಟನೆ, ಒಂಥರ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ ನಿಕೇಶ್ ಕೊಠಾರಿ, ಈ ಪಂಚಮಸಾಲಿ 2A ಮೀಸಲಾತಿಗಾಗಿ ಹೋರಾಟದ ಕಿಚ್ಚು ಡಿಸೆಂಬರ್ 10ನೇ ತಾರೀಕು ಯಾವಾಗ ಕೊಂಡಸಕೊಪ್ಪದಲ್ಲಿ ಲಾಠಿ ಚಾರ್ಜ್ ಆಯಿತು, ಆ ನಂತರ ಬೇರೆ ಹಂತವನ್ನು ತಲುಪಿದೆ. ಅದರ ಮಾರನೇ ದಿನ ಅಂದರೆ ಮುಂದಿನ ಅವರ ಹೋರಾಟ ಹೆಂಗಿತ್ತು ಅಂತ ಹೇಳಿದರೆ, ತಾಲೂಕು ಮಟ್ಟದಲ್ಲಿ ಹೋರಾಟ ಕೂಡ ಜೋರಾಗಿತ್ತು. ಇವರು ಹಿರೇಬಾಗೇವಾಡಿಯ ಟೋಲನ್ನು ತಡಿತಾರೆ, ಟೋಲನ್ನು ತಡೆದು ಆಕ್ರೋಶವನ್ನು ಹೊರಹಾಕ್ತಾರೆ. ತಾಲೂಕು ಮಟ್ಟದಲ್ಲಿ ಹೋರಾಟಗಳು ಜೋರಾಗುತ್ತೆ. ಇವತ್ತು ಅಂಬೇಡ್ಕರ್ ಗಾರ್ಡನ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಂಥ ಈ ಪಂಚಮಸಾಲಿ ಹೋರಾಟಗಾರರು ಡಿಸೆಂಬರ್ 10ನೇ ತಾರೀಕು ಆದಂಥ ಲಾಠಿ ಚಾರ್ಜ್ನಲ್ಲಿ ಸುಮಾರು 10 ಜನರಿಗೆ ಗಾಯಗಳಾಗಿತ್ತು, ತಲೆಗೆ ಪೆಟ್ಟಾಗಿತ್ತು, ಕೆಲವರಿಗೆ ಲಾಠಿ ಏಟಿನಿಂದಾಗಿ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆ ಎಲ್ಲ ಫೋಟೋಗಳನ್ನು ಬ್ಯಾನರ್ನಲ್ಲಿ ಅಂಟಿಸಿ ಚೆನ್ನಮ್ಮನ ನಾಡಿನಲ್ಲಿ ಚೆನ್ನಮ್ಮನ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂಥೇಳಿ ಬ್ಯಾನರ್ಗಳನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ನಿನ್ನೆನೇ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ರು. ಆದರೆ ನಿನ್ನೆ 10 ಪ್ರತಿಭಟನೆಗಳಿದ್ದದ್ರಿಂದಾಗಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಕಾರಣದಿಂದ ಅವರು ಇವತ್ತು ಅಂಬೇಡ್ಕರ್ ಗಾರ್ಡನ್ನಲ್ಲಿ ಅವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಪ್ರತಿಭಟನೆ ಮಾಡುವಂಥ ಸಮಯದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಈ ಎಲ್ಲ ಹೋರಾಟಗಾರರು ಕೂಡ ಇದ್ದರು.
ಆ ಸಮಯದಲ್ಲಿ ಪ್ರತಿಭಟನೆ ಸಮಯದಲ್ಲಿ ಅವರು ತೋರಿಸಿದಂತಹ ಆ ಬ್ಯಾನರ್ನಲ್ಲಿ ಇದ್ದಂತಹ ಫೋಟೋಗಳು ಮಾರ್ಕೆಟ್ ಠಾಣೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ, ಪಂಚಮಸಾಲಿ ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಆಗ ಆ ಬ್ಯಾನರ್ಗಳನ್ನು ಕಿತ್ಕೊಂಡು ಹೋಗ್ತಾರೆ ಅಲ್ಲಿದ್ದಂಥ ಪೊಲೀಸರು, ಎಳೆದಾಕ್ತಾರೆ. ಆಗ ಅಲ್ಲೇ ಆ ಅಂಬೇಡ್ಕರ್ ಗಾರ್ಡನ್ನ ಎದುರುಗಡೆ ಇದ್ದಂಥ ರಸ್ತೆ, ಅದು ಡಬಲ್ ರೋಡ್, ಅದು ಆ ರೋಡನ್ನು ತಡೆಯೋ ಪ್ರಯತ್ನ ಆಗುತ್ತೆ. ಆಗ ಪೊಲೀಸರು ಮತ್ತು ಅವರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಆ ಮೂಲಕ ಪ್ರತಿ ತಾಲೂಕಲ್ಲೂ ಕೂಡ ಈ ರೀತಿಯಾಗಿ ಪಂಚಮಸಾಲಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಪಂಚಮಸಾಲಿ ವಿರೋಧಿ ಸರ್ಕಾರ ಅನ್ನೋದು ಅವರ ಆಕ್ರೋಶ ಆಗಿದೆ. ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ಅನ್ನೋದು ಅವರ ಬೇಡಿಕೆ ಆಗಿದೆ. ಮತ್ತು ಯಾರು ಮೊನ್ನೆ ಲಾಠಿ ಚಾರ್ಜ್ ಮಾಡಿದ್ರು ಆ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅನ್ನೋದು ಕೂಡ ಇವರ ಆಕ್ರೋಶ ಆಗಿದೆ. ಆ ಮೂಲಕ 2A ಮೀಸಲಾತಿಯನ್ನು ಪಡಿತೀನಿ ಅನ್ನೋದು ಜಯಮೃತ್ಯುಂಜಯ ಸ್ವಾಮೀಜಿಗಳ ಶಪಥ ಆಗಿದೆ. ಕೂಡಲ ಸಂಗಮ ಪೀಠಕ್ಕೆ ನಾನು ಹೋಗೋದಿಲ್ಲ, 2A ಮೀಸಲಾತಿ ನಮ್ಮ ಸಮುದಾಯದ ಜನರಿಗೆ ಕೊಡೋವರೆಗೂ ಕೂಡ ಕೂಡಲ ಸಂಗಮ ಪೀಠಕ್ಕೆ ನಾನು ಹೋಗೋದಿಲ್ಲ ಅಂತೇಳಿ ಶಪಥ ಮಾಡಿದ್ದಾರೆ. ಹಾಗಾಗಿ ಈ ಹೋರಾಟ ಪ್ರತಿದಿನವೂ ಕೂಡ ನಡೀತಾ ಇದೆ. ಇವತ್ತಿನ ಹೋರಾಟದ ಹೈಡ್ರಾಮವನ್ನು ನಾವು ಗಮನಿಸಿದರೆ ಆ ಬ್ಯಾನರ್ನಲ್ಲಿ ಫೋಟೋಗಳನ್ನು ಹಾಕ್ಕೊಂಡು, ಗಾಯವಾದವರ ಫೋಟೋಗಳನ್ನು ಹಾಕ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ತಮಗೆಷ್ಟು ನೋವಾಗಿದೆ, ಪಂಚಮಸಾಲಿಗಳಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ಸರ್ಕಾರಕ್ಕೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಡೆದಂಥ ಬೆಳವಣಿಗೆಯಲ್ಲಿ ಅಲ್ಲಿ ಏನೇನಾಯಿತು, ಆ ಎಲ್ಲ ಬ್ಯಾನರ್ಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಮತ್ತು ಆ ಬ್ಯಾನರ್ಗಳನ್ನು ಕೊಡಬೇಕು ಅಂತೇಳಿ ರೋಡಿಗೆ ಬಂದಂಥ ಪಂಚಮಸಾಲಿಗಳನ್ನು ಅಲ್ಲಿ ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ಆಗಿದೆ. ಒಟ್ಟಾರೆ ಗಮನಿಸ್ತಾ ಹೋದರೆ 2A ಮೀಸಲಾತಿ ಕೊಡಲೇಬೇಕು ಈ ಸರ್ಕಾರ. ಸದನದ ಅಧಿವೇಶನ ಏನಿದೆಯಲ್ಲ, ಏನು ವಿಧಾನಮಂಡಲದ ಅಧಿವೇಶನ ಮುಗಿಯೋದ್ರೊಳಗಡೆ ನಮಗೆ ನೀವು ಮೀಸಲಾತಿ ವಿಚಾರವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕನ್ನೋದು ಪಂಚಮಸಾಲಿಗರ ಹೋರಾಟ ಆಗಿದೆ. ನಿಕೇಶ್ ಕೊಟ್ಟಾರಿ. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗೆ.